ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆಯ ಹೊತ್ತಿಗೆ ಹೃದಯಾಘಾತವಾಗಿ ಖ್ಯಾತ ಹಾಸ್ಯ ಕಲಾವಿದ ಆಗಿರುವಂತಹ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವಂಥದ್ದು. ನಿನ್ನೆ ರಾತ್ರಿ 1 ಗಂಟೆಯ ಹೊತ್ತಿಗೆ ಹೃದಯಾಘಾತವಾಗುತ್ತೆ. ರಾಕೇಶ್ ಪೂಜಾರಿ ಅವರ ಹುಟ್ಟೂರು ಉಡುಪಿಯಲ್ಲಿ ಇಂದು ಅಂತ್ಯಕ್ರಿಯೆ ಆಗಿರುವಂಥದ್ದು. ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ಫೇಮಸ್ ಆಗಿದ್ರು. ತಮ್ಮ ಹಾಸ್ಯದ ಪ್ರತಿಭೆಯ ಮೂಲಕ ಜನರ ಮನಸ್ಸನ್ನು ಗೆದ್ದಂತಹ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಖಾಸಗಿ ವಾಹಿನಿಯ ಕಾರ್ಯಕ್ರಮದಿಂದ ಭಾರಿ ಫೇಮಸ್ ಆಗಿದ್ರು. ಕರ್ನಾಟಕದ ಜನರ ಮನೆ ಮಾತಾಗಿದ್ದಂತಹ ರಾಕೇಶ್ ಪೂಜಾರಿ ಇನ್ನಿಲ್ಲ. ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಹುಟ್ಟೂರು ಉಡುಪಿಯಲ್ಲಿ ಇಂದು ಅಂತ್ಯಕ್ರಿಯೆ ಆಗಲಿದೆ. ಗಮನಿಸಬೇಕು, ಇತ್ತೀಚಿನ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತದಿಂದ ಜನರು ಸಾವನ್ನಪ್ತಾ ಇದ್ದಾರೆ. ಅದೇ ರೀತಿ ಖ್ಯಾತ ಹಾಸ್ಯ ಕಲಾವಿದ ಆಗಿರುವಂತಹ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ. ಅವರ ಹುಟ್ಟೂರು ಉಡುಪಿ, ಮೂಲತಃ ಉಡುಪಿಯವರಿವರು. ಬೆಂಗಳೂರಿಗೆ ನಟನೆಯಲ್ಲಿ ನಾನು ದೊಡ್ಡ ಹೆಸರನ್ನ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಬೆಂಗಳೂರಿಗೆ ಕಾಲಿಟ್ಟಾದ್ಮೇಲೆ ಅವರಿಗೊಂದು ಖಾಸಗಿ ವಾಹಿನಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಗತ್ತೆ. ಅದ್ರ ಮೂಲಕ ತನ್ನ ಪ್ರತಿಭೆಯನ್ನು ತೋರಿಸ್ತಾರೆ. ಸದ್ಯಕ್ಕೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ರಾಕೇಶ್ ಅವರ ಸ್ನೇಹಿತರಾಗಿರುವಂತಹ ಹಿತೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವರು ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಎಷ್ಟೊತ್ತಿಗಾಯಿತು, ಹೇಗಾಯಿತು? ನೀವು ಕೂಡ ಅವರ ಸಹ ಕಲಾವಿದರಲ್ವಾ ಅಂತ? ಹೌದೌದು, ಒಂದು ಸರಿ ಸುಮಾರು 1-2 ಗಂಟೆ ಅಷ್ಟೊತ್ತಿಗೆ ಅಂತ ನನ್ಗೆ ನ್ಯೂಸ್ ಬಂದಿರೋದು. ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ. ನಮ್ಗೆ ಅಷ್ಟೊತ್ತಿಗೆ ಕಾಲ್ ಬಂದು ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ನಾವು ಕೂಡ ಅವ್ರು ಎಲ್ಲಿದ್ರು? ಅವ್ರು ಊರಲ್ಲಿದ್ರಾ? ಊರಲ್ಲಿದ್ರು. ಓಕೆ, ಹೇಗಾಯ್ತಂತೆ ಘಟನೆ? ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಹೇಳಿದ್ರ? ಎಷ್ಟೊತ್ತಿಗೆ ನಿಮ್ಗೆ ಈ ವಿಚಾರ ಗೊತ್ತಾಯ್ತು ಅಂತ? ನಮ್ಗೆ ಗೊತ್ತಾಗಿದ್ದು 2 ಗಂಟೆಗೆ. ನಮ್ಗೆ ಅನೀಶ್ ಕಾಲ್ ಮಾಡಿ ಹೇಳಿದ್ರು. ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅವ್ರು ಹೊರಡ್ತಿದ್ರು. ಆ ಹೊತ್ತಿಗೆ ಅವ್ರಿಗೆ ಕಾಲ್ ಬಂದು ಅಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರು. ಆ ಹೊತ್ತಿಗೆ ಅಲ್ಲದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಸಡನ್ ಆಗಿ ಸುಸ್ತಾಯ್ತು ಅಂತ ಕೂತ್ಕೊಂಡಾಗ ಆತರ ಆಗಿರುವಂತದ್ದು. ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇಲ್ಲ, ಪಲ್ಸ್ ಸ್ಟಾಪ್ ಆಗಿತ್ತು. ಹಾಗೆ ಈ ಒಂದು ಶಾಕಿಂಗ್ ನ್ಯೂಸ್ ಕೇಳಿದಾಗ ನಿಮ್ಗೆ ಹೇಗ್ ಅನ್ಸ್ತು ಅಂತ? ಇಲ್ಲ ಅಂದ್ರೆ ನಾನು ಅನ್ಕೊಂಡೆ ಫ್ರೆಂಡ್ಸ್ ಎಲ್ಲ ಸುಮ್ನೆ ಮಲಗಿದ್ವಲ್ಲ, ಸುಮ್ನೆನೋ ಆಟ ಆಡ್ಸಕ್ಕೆ ಸುಮ್ನೆ ಮಕ್ಕಳ ಮಾಡ್ತಿದಾರೆ ಅಂತ ನಾನು ನಂಬಲೇ ಇಲ್ಲ. ಧ್ವನಿಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಹೇಳಿ ಹಿತೇಶ್ ಅವರೇ. ಏನೇ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಮಾಡ್ಕೋತೀವಿ ಅಷ್ಟೇ. ಅವ್ರ ಜೊತೆ ಕಳೆದಂತಹ ಕ್ಷಣ ಯಾವ ರೀತಿ ಇತ್ತು? ಅವರ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಅಂತ? ಅವ್ನು ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರನ್ನ ಒಂದೇ ತರ ಮಾತಾಡಿಸ್ತಿದ್ದವ. ಈಗ ನೀವು ಪರಿಚಯ ಇದ್ದೀರೋ ಗೊತ್ತಿಲ್ಲ, ಬಟ್ ಅದೇ ಫೇಸಿನ ಮಾತಾಡಿ ಇನ್ನೊಬ್ಬರನ್ನ ಕಾಲೆಳಿತ. ಈಗ ಅವನಿದ್ದ ಅಟ್ಮಾಸ್ಫಿಯರ್ ಹಾಗೆ. ನಾವು ಸೈಲೆಂಟ್ ಇದ್ರು ಅವನು ಸುಮ್ನೆ ಕೂರ್ತಿರೋಂಥ ವ್ಯಕ್ತಿ ಅಲ್ಲ. ಅವನು ತಮಾಷೆ ಮಾಡ್ತಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರನ್ನ ರೆಸ್ಪೆಕ್ಟ್ ಆಗಿ ಪ್ರೀತಿನ ಮಾತಾಡ್ತಿದ್ದವ. ತುಂಬಾ ಯಾರಿಗೂ ಸುಮ್ನೆ ಕೋಪ ಮಾಡಿ ಬೈದದ್ದು ನಾನಂತೂ ನೋಡಿಲ್ಲ ನಮ್ ಟೋಟಲ್ ಜರ್ನಿಯಲ್ಲಿ. ಸದಾ ಕಾಮಿಡಿ ಅಂತ ಹೇಳಿದ್ರೆ ಅವನು ತಮಾಷೆಗೆ ಮಾತಾಡ್ಕೊಂಡು ಎಲ್ರ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಂತ ವ್ಯಕ್ತಿ. ಕಾಂತಾರದಲ್ಲೂ ಕೂಡ ಇವರಿಗೆ ನಟಿಸೋಕೆ ಅವಕಾಶ ಸಿಕ್ಕಿತ್ತಂತೆ. ಅದ್ರ ಬಗ್ಗೆ ನಿಮ್ ಜೊತೆ ಹಂಚ್ಕೊಂಡಿದ್ರ ಏನಾದ್ರು ಅಂತ? ಹೌದೌದು, ಶೂಟಿಂಗ್ ನಡೀತಾ ಇತ್ತು. ಕಂಪ್ಲೀಟ್ ಆಗಿದೆ ಏನು ಅಂತ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ. ಶೂಟಿಂಗ್ ನಡೀತಿತ್ತು, ಅದರಲ್ಲಿ ಬಿಸಿ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಮೊದ್ಲೆಲ್ಲ ಸಿಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಈಗ ಜಾಸ್ತಿ ಅದ್ರ ಶೂಟ್ ಇರೋದ್ರಿಂದ ನಮ್ಗೆ ಸಿಕ್ಕಿರೋದು ಕಡಿಮೆ. ಊರಲ್ಲೇ ಇದೆ. ನನ್ಗೆ ಸಿಕ್ಕಿರೋದು ಮೊನ್ನೆ ಲಾಸ್ಟ್ ಒಂದು ಕಾಂತಾರ ಶೂಟಿಂಗ್ ಗೋಸ್ಕರನೇ ಅಂತಾನೆ ಉಡುಪಿಯಲ್ಲೇ ಇದ್ರು. ಹೌದು. ಹಿತೇಶ್ ಅವರೇ, ನಿಮ್ಗೆ ರಾಕೇಶ್ ಅವ್ರಿಗೆ ಎಷ್ಟು ವರ್ಷದಿಂದ ಪರಿಚಯ? ನನ್ಗೆ ನಾನು ಕಾಮಿಡಿ ಕಿಲಾಡಿ ಬಂದ್ಮೇಲೆ ನನ್ನನ್ನ ಫಸ್ಟ್ ಮೀಟ್ ಆಗಿದೆ. ಅವರು ಬೇರೆ ಅವ್ರದ್ದು ಫ್ಯಾಮಿಲಿ ಫಂಕ್ಷನ್ ಮದ್ವೆಯಲ್ಲಿ. ಅಲ್ಲಿ ನನ್ನನ್ನ ಫಸ್ಟ್ ಮೀಟ್ ಆಗಿ ಅವರು ನಮ್ ಶೋ ನೋಡಿ ಎಲ್ಲ ಹಾಗೆ ಮಾತಾಡಿ ಪರಿಚಯ. ನಂತರ ಅವ್ರು ಕಾಮಿಡಿ ಕಿಲಾಡಿ ಹೀಗೆ ಬಂದ್ಮೇಲೆನೆ ನನ್ಗೆ ಪರಿಚಯ ಆಗಿ ಸರಿ ಸುಮಾರು ಆಯ್ತು. ಒಂದು 6 ವರ್ಷ ಆಗ್ತಾ ಬಂತು.
ಅಲ್ಲ, ಈ ವಿಚಾರ ಕೇಳಿದಾಗ ನಮಗೂ ಕೂಡ ಶಾಕ್ ಆಯ್ತು. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಇಂದ ಎಲ್ಲ ಈ ರೀತಿ ಸಾವನ್ನಪ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ದುರಾದೃಷ್ಟಕರ. ರಾಕೇಶ್ ಅವ್ರಿಗೂ ಇನ್ನೂ ಕೂಡ ಚಿಕ್ಕ ವಯಸ್ಸು ಅಂತಾನೆ ಹೇಳಬಹುದು. ಸೊ ಇವರಿಗೆ ಈ ಮುಂಚೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಏನಾದ್ರು ಇತ್ತ, ಹೇಗೆ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ಹೇಗೆ ಅಂತ? ಹಿತೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇರಬಹುದು ನೀವು, ರಾಕೇಶ್ ಪೂಜಾರಿ ಅವರು ಬಹಳಷ್ಟು ಫೇಮಸ್ ಆಗಿದ್ದಂತಹ ವ್ಯಕ್ತಿ. ಇವರು ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.